ಭಕ್ತರ ಆರಾಧ್ಯ ದೈವ ರಾಯರ ಮಠಕ್ಕೂ ಭಾಷಾ ವಿವಾದ ಹಬ್ಬಿದೆ. ಕನ್ನಡ ಭಾಷೆಯಲ್ಲಿ ರಾಯರ ಶ್ಲೋಕಕ್ಕೆ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಆಂಧ್ರ ರಾಯಚೂರು ಗಡಿಯಲ್ಲಿ ಮಂತ್ರಾಲಯ ದೇವಾಲಯ ಇದೆ. ಆಂಧ್ರ ಪ್ರದೇಶಕ್ಕೆ ಸೇರಿರುವಂತಹ ಮಂತ್ರಾಲಯ ರಾಯರ ಮಠ ಇದು. ಶ್ರೀಮಠದ ಮುಖ್ಯ ದ್ವಾರದ ಬಳಿ ಇರುವಂತಹ ರಾಯರ ಶ್ಲೋಕ ಕನ್ನಡ ಭಾಷೆಯಲ್ಲಿ ಇರುವಂತಹ ಇದೇ ರಾಯರ ಶ್ಲೋಕಕ್ಕೆ ಭಾಷಾ ವಿವಾದ ಎದ್ದಿದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇದೇ ಶ್ಲೋಕದ ವಿರುದ್ಧ ಈಗ ತೆಲುಗು ಭಾಷಿಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ಪೋಸ್ಟ್ ಅನ್ನ ಹಾಕಿ, ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಉಪಮುಖ್ಯಮಂತ್ರಿಗಳೇ, ತೆಲುಗು ಮಂಡಳಿ ಎಲ್ಲಿದೆ ಸರ್? ಮಂತ್ರಾಲಯ ಆಂಧ್ರದ ಭಾಗ, ಅಲ್ಲಿ ತೆಲುಗು ಭಾಷೆಯನ್ನ ಸಂಪೂರ್ಣವಾಗಿ ಹೇಗೆ ಕೈ ಬಿಡ್ತಾರೆ? ಮೊದಲು ಈ ನಿಟ್ಟಿನಲ್ಲಿ ಸೂಕ್ತ ಕ್ರಮಗಳನ್ನ ತೆಗೆದುಕೊಳ್ಳಿ ಅಂತ ಹೇಳಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಹೊಸ ಭಾಷಾ ಜಟಾಪಟಿ ಶುರುವಾಗಿದೆ. ಆಡಳಿತ ಮಂಡಳಿಗೆ ಇದ್ರ ಬಗ್ಗೆ ಸಮಸ್ಯೆನೇ ಇಲ್ಲ, ಮತ್ತೆ ನಮ್ಗೆ ಯಾರಿಗೂ ಕೂಡ ಸಮಸ್ಯೆ ಇಲ್ಲ, ಕರ್ನಾಟಕದ ಜನತೆಗೂ ಕೂಡ ಸಮಸ್ಯೆ ಇಲ್ಲ. ಇಲ್ಲಿಯವರೆಗೂ ಕೂಡ ಈ ಭಾಷಾ ವಿವಾದ ಎದ್ದಿಲ್ಲದೆ ಇರುವಂತಹ ಸಂದರ್ಭದಲ್ಲಿ ಈಗ ಈ ಒಂದು ವಿಚಾರ ಮುನ್ನೆಲೆಗೆ ಯಾಕೆ ಬರ್ತಾ ಇದೆ ಅಂತ ಹೇಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಮಂತ್ರಾಲಯದಲ್ಲಿ ಕನ್ನಡ ಭಾಷೆಯ ಬರಹಕ್ಕೆ ಇದೀಗ ತೆಲುಗರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟೂ ವರ್ಷಗಳು ಇಲ್ಲದೆ ಇರುವಂತದ್ದು ಈಗ ಯಾಕೆ ಅಂತ? ರಮ್ಯಾ, ನಿಜವಾಗ್ಲು ಯಾಕಂತಂದ್ರೆ ಇವತ್ತು ಮಂತ್ರಾಲಯದಲ್ಲಿ ಏನು ಕನ್ನಡ ಭಾಷೆ ಅತಿ ಹೆಚ್ಚು ಕಾಣುತ್ತಿರುವಂತ ಒಂದು ಕಾರಣ ಏನಂತಂದ್ರೆ, ನೇರವಾಗಿ ಸಾಕಷ್ಟು ಕರ್ನಾಟಕದ ರಾಜ್ಯದ ಭಕ್ತರೇ ಹೆಚ್ಚು ರಾಯರ ಭಕ್ತರಾಗಿರುವಂತದ್ದು ಹಿನ್ನೆಲೆಯಲ್ಲಿ ಕನ್ನಡ ಹೆಚ್ಚಾಗಿ ಅಲ್ಲಿ ಭಾಷೆ ಕಾಣ್ತಾ ಇರುವಂತದ್ದು. ಇದರ ಜೊತೆಗೆ ಏನು ರಾಯಚೂರಿನ ಆಂಧ್ರ ಗಡಿ ಭಾಗದಲ್ಲಿ ಇರುವಂತ ಮಂತ್ರಾಲಯದ ರಾಯರ ಮಠ ಒಂದು, ಆ ಮಠದಲ್ಲಿ ಏನು ಅಲ್ಲಿ ಇರುವಂತ ಕೆಲವು ತೆಲುಗು ಭಾಷಿಗರು ಅವರು ಕೂಡ ಒಂದು ಏನು ಆ ಜನರನ್ನ ಕೂಡ ನಮ್ಮ ಗಡಿ ಭಾಗದಲ್ಲಿರುವಂತಹ ಆಂಧ್ರ ಪ್ರದೇಶದಲ್ಲಿರುವಂತಹ ಮಂತ್ರಾಲಯ ದೇವಸ್ಥಾನದಲ್ಲಿ ಮಠದಲ್ಲಿ ಇದು ತೆಲುಗು ಭಾಷೆ ಜಾಸ್ತಿ ಪ್ರಾಮುಖ್ಯತೆ ಇರಬೇಕಾಗಿತ್ತು. ಆದ್ರೆ ಇಲ್ಲಿ ಕನ್ನಡನೇ ಹೆಚ್ಚಾದಂತ ಭಾಷೆಯನ್ನು ಬಳಕೆ ಮಾಡಿ ಇಲ್ಲಿ ಸಾಕಷ್ಟು ಕಡೆ ಕೂಡ ಕನ್ನಡ ಭಾಷೆಯನ್ನು ಬಳಕೆ ಮಾಡಿ ನಾಮಫಲಕಗಳು ಆಗ್ಲಿ, ಒಂದು ಎಂಟ್ರೆನ್ಸ್ ಬೋರ್ಡ್ ಆಗ್ಲಿ, ಶ್ಲೋಕವನ್ನು ಕೂಡ ಹಾಕಿರುವಂತದ್ದು ಇದರಿಂದ ಅಲ್ಲಿ ಆಕ್ರೋಶಕ್ಕೆ ಒಂದು ಕಾರಣ ಆಗಿದೆ ಅಂತ ಹೇಳ್ಬೋದು. ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಮುಖ್ಯಮಂತ್ರಿಗೆ ಮತ್ತೆ ಏನು ಆಂಧ್ರದ ಮತ್ತೆ ಉಪಮುಖ್ಯಮಂತ್ರಿಗೆ ಕೂಡ ಟ್ಯಾಗ್ ಮಾಡಿ ಕೂಡ ಹಾಕಿರುವಂತದ್ದು, ನಮ್ಮ ಭಾಷೆಗೆ ಬೆಲೆ ಕೊಡಿ, ಇದು ನಮ್ಮ ಗಡಿ ಭಾಗದಲ್ಲಿರುವಂತ ಒಂದು ಮಠ ಆಗಿರುವಂತದ್ದು ಅಂತೇಳಿ ಅಲ್ಲಿರುವಂತ ಭಾಷಿಕರು ಕೂಡ ಒಂದು ಆಕ್ರೋಶಗೊಂಡಿರುವಂತದ್ದು. ಇದರಿಂದಾಗಿ ಯಾವ ರೀತಿ ಮುಂದಿನ ದಿನಗಳಲ್ಲಿ ವಿಚಾರಗಳನ್ನು ಮುಂದೆ ಇಡ್ತಾರೆ ಅನ್ನುವಂಥದ್ದು ಕಾದು ನೋಡ್ಬೇಕಾಗಿದೆ ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.